ಹೌದಾ? ಯಾಕೆ ಕೇಳಿದೆ ಅಂತ ಹೇಳ್ತೀನಿ. ಈಗ ಸಾಮಾನ್ಯ ನೋಡಿ, ನಾವು ಗಂಡಸರು ಎಷ್ಟೇ ಮಾಡಿದ್ರು ಕರ್ನಾಟಕದಲ್ಲಿ ಗಂಡಸ್ರಿಗೆ ಬೆಲೆ ಇಲ್ಲ. ಪಾಪ ನಂದಿನಿ ಆಗಿರ್ಬೋದು, ಎಲ್ಲರೂ ಪಾಪ ಅಣ್ಣವ್ರು ಸಹಿತ ಎಲ್ಲರೂ ಫ್ರೀಯಾಗೆ ಮಾಡ್ತಾರೆ. ಪ್ರವಾಸೋದ್ಯಮ ಇಲಾಖೆಯಿಂದ ಮೀರುಗಳು ಅದು ಫ್ರೀ. ಸೊ ಇನ್ನೊಂದು ಮೃಗಾಲಯ ಪ್ರಾಧಿಕಾರಕ್ಕೆ ಅದಕ್ಕೂ ನಮ್ಮ ಹೀರೋ ಮಾಡ್ತಾರೆ, ಅವ್ರಿಗೂ ಫ್ರೀ. ಅದೇ ಅವ್ರಿಗೆ ಮುಖ ತೊಳ್ಕೊಳಕ್ಕೆ ಹೀರೋಯಿನ್ ಕೊಟ್ಬಿಟ್ಟು ಅವ್ರಿಗೆ 6 ಕೋಟಿ ಕೊಡ್ತಾರೆ. ಅಟ್ಲೀಸ್ಟ್ ಹೆಂಗಸರ ಪಕ್ಕದಲ್ಲಿ 3 ಕೋಟಿಯಿಂದ ನನಗೆ ಅಟ್ಲೀಸ್ಟ್ 6 ಲಕ್ಷ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇದ್ರೆ ಅವ್ರಿಗೆ ಕೂಡಿಸ್ಬಿಟ್ಟು ನಮ್ಮ ಪಕ್ಕಕ್ಕೆ ತಳ್ಳಮ್ಮ ಅಂತ ಕೇಳಿದೆ ಅಷ್ಟೇ. ಆಗ್ಬಿಟ್ಟು ಬೇರೆ ಉದ್ದೇಶ ಇಲ್ಲ. ಹೌದಣ್ಣ? ನೋಡೋಣ. ಅಲ್ಲ, ಅವ್ರು ಹೇಳಿದೆ ನಾನು. ಸೊ ಇದ್ರೆ ಅಟ್ಲೀಸ್ಟ್ ಏನ್ ಗೊತ್ತಾ, ಗಂಡಸ್ರಿಗೆ ಬೆಲೆ ಇಲ್ಲ. ಸೊ ಅವ್ರಿಗಾರ 6 ಕೋಟಿ ಎಲ್ಲ ಕೊಡ್ತಾರೆ, ನಮ್ಗೆ ಅಟ್ಲೀಸ್ಟ್ 60 ಲಕ್ಷ 6 ಲಕ್ಷ ಕೊಡ್ಬೋದು ಅಟ್ಲೀಸ್ಟ್ ಹೀರೋನ್ ಪಕ್ಕದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಹೇಳಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಒಳ್ಳೇದಾಗ್ಲಿ. ಅಂಡ್ ಫಸ್ಟ್ ಆಫ್ ಆಲ್ ಕಾಲೇಜ್ ಕಲಾವಿದ ಎಂಟರ್ ಟೀಮ್ಗೆ ಒಳ್ಳೇದಾಗ್ಲಿ. ನಿರ್ಮಾಪಕರು ಸರ್ ತಾವು ತಮಗೆ ಕೂಡ ಒಳ್ಳೇದಾಗ್ಲಿ. ಇನ್ನೊಂದು ಚೂರು ಗಡ್ಡ ಇನ್ನ ಬಿಟ್ಟು KGF Part 3ಗೆ ವಿಲನ್ ಆಗಿ ಓಡಾಡ್ಬೋದು ನೀವು. ಪ್ರಶಾಂತ್ ನಿಲ್ಮನ್ ಒಂದು 2 ರೌಂಡ್ ಹೊಡೆದ್ರೆ KGF Part 4 ಪಕ್ಕ ಫಿಕ್ಸ್. NTR ಸಿನಿಮಾಗೂ ನಿಮ್ನೆ ಹಾಕತ್ತಾರೆ. ಗಡ್ಡ ಬಿಟ್ಟರೆ ಯಾರನ್ನೂ ಬಿಡೋದು ಅವ್ರು ಕಾರಣ ನನಗೆ ಗೊತ್ತಿರಂಗೆ. ಒಳ್ಳೇದಾಗ್ಲಿ ನಮಗೆ ಈ ಸಮಯದಲ್ಲಿ ಹಾರೈಸ್ತೀನಿ. ಅಂಡ್ ನಾಯಕರಾದ ನಿಮಗೂ ಕೂಡ ಒಳ್ಳೇದಾಗ್ಲಿ. ಕಾಲೇಜ್ ಕಲಾವಿದ ನಾಗೇಂದ್ರ ಸರ್ ನಮ್ಮ ಇವರು ಫಸ್ಟ್ ಎಡಿಟರ್ ಆಗಿ ಬಂದು ಡೈರೆಕ್ಟರ್ ಆಗಿ ಆಮೇಲೆ ಆಕ್ಟರ್ ಆಗಿ ನಮಗೆ ಇನ್ಸ್ಪಿರೇಷನ್, ತುಂಬಾ ಖುಷಿ. ಅಂಡ್ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ 2 ಹೌದಾ, ಸೂಪರ್ ಅಣ್ಣ. ಈ ಸಿನಿಮಾಗೆ ನಾನು ಬರೋಕ್ಕೆ 2 ಮುಖ್ಯವಾದ ಕಾರಣ, ನನ್ನ ನೋ ಕೊಕೇನ್ ಕೋ ಡೈರೆಕ್ಟರ್ ಆದಂತಹ ಅರುಣ್ ಅವರು. ಎದ್ದು ನಿಂತ್ಕೊಂಡು ಚೂರು ಹಂಗಲ್ಲ, ಎದ್ದು ನಿಂತ್ಕೊಂಡು ಹಂಗೆ ಕೂತ್ಕೊಳ್ಳಿ, ಮುಖ ನೋಡ್ಕೊಳ್ಳಿ ಎಲ್ಲರದ್ದು ಅಂತ ಕೂತ್ಕೊಳ್ಳಿ. ಸೊ 2ನೇದು ಕನ್ನಡ ಸಿನಿಮಾ ಅಂತ. ಸೊ ನನ್ನ ಸಿನಿಮಾದಲ್ಲಿ ನಾನ್ ಸ್ಟಾಪ್ ಸಿನಿಮಾ ಮುಗಿಯೋಕ್ಕೆ ಹೆಚ್ಚು ಕಡಿಮೆ ಬಹಳ ತುಂಬಾ ಹಗಲು ಇರಳು ದಿನಕ್ಕೆ 3.5 ಲೀಟರ್ ಬೆವರು ಸುರಿಸೋರು. ಸೊ ಅದಕ್ಕೋಸ್ಕರ ಅವ್ರ ಮಾತು ಗೌರವ ಕೊಟ್ಟು ಬಂದೆ. ಅಂಡ್ ನಿರ್ಮಾಪಕರು ಒಳ್ಳೇದಾಗಿ. ಏನಣ್ಣ? ಅಲ್ಲಣ್ಣ, ಸಿನಿಮಾ ಕೊಡೋದ್ರೆ ಅವ್ರು ಕರೆದಿದ್ದಕ್ಕೆ ಬಂದೆ. ಕರೆದ್ರೆ ನಾನು ಹೆಂಗಣ್ಣ ಬರ್ತಿರ್ಲಿ? ಕರೆಯದೆ ಬರುವವನ, ಬರೆಯದೆ ಓದಿದವನು, ಬರಿಗಾಲಲ್ಲಿ ನಡೆದವನ ಕರೆದು ಕೆರ ತಗೊಂಡು ಹೊಡಿ ಅಂತ ಸರ್ವಜ್ಞ ಅವತ್ತೇ ಹೇಳೋರು. ಕರಿತಿದ್ಮೇಲೆ ಹೆಂಗ್ ಬಂದ್ಬಿಡ್ಲಿ ನಾನು? ಅವ್ರು ಕರೆದ್ರು ಅದಕ್ಕೆ ಬಂದೆ. ಹೆಂಗೆ ನಾವು. ಅಂಡ್ ನಮ್ಮ ಕೋಟೆ ಅಣ್ಣ ಬರ್ತಾ ಇದ್ದಾರೆ. ಕೋಟೆ ಅಣ್ಣ ಕೋಟಿಗೆ ಒಂದು ವ್ಯಕ್ತಿತ್ವ, ನನ್ನ ಅತ್ಯಂತ ಇಷ್ಟಪಡುವಂತ ಒಬ್ಬ ವ್ಯಕ್ತಿ. ಸುದಿ ಅವರು ಸರ್ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಖುಷಿ ಆಯ್ತು ಅವ್ರನ್ನ ಭೇಟಿ ಮಾಡಿದ್ದು. ಎಲ್ಲರಿಗೂ ಅಷ್ಟೇ, ಸ್ಟೇಜ್ ಒಳಗೆ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ. ಯಾವುದೋ ಒಂದು ಹೆಸರು ಬಿಟ್ಬಿಟ್ರೆ ಆಮೇಲೆ ಅನ್ಕೊಂಡ್ರೆ ಕಷ್ಟ ಆಯ್ತು. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಸಮಯದಲ್ಲಿ ಕಾಲೇಜ್ ಕಲಾವಿದ ದೊಡ್ಡ ಮಟ್ಟಕ್ಕೆ